ಈಗ ನಾವು ಗುಜರಾತ್ನ ಶೂಲಪಾಣೇಶ್ವರ ಕ್ಷೇತ್ರಕ್ಕೆ ಬಂದೀವಿ. ಕಶ್ಯಪ ಋಷಿಗಳ ಮಗನಾಗಿರ್ತಕ್ಕಂಥ ಅಂಧಕಾಸುರ ಶಿವನ ಕುರಿತು 4000 ವರ್ಷ ತಪಸ್ಸು ಮಾಡ್ತಾನೆ. ತಪಸ್ಸು ಎಷ್ಟು ಘೋರ ಆಗಿರ್ತದಂತಂದ್ರೆ ಅವನ ನೆತ್ತಿಯಿಂದ ಹೊಗೆ ಬರ್ಲಿಕ್ಕೆ ಚಾಲುವಾಗ್ತದೆ. ಆ ಹೊಗೆ ದಟ್ಟವಾದ ಹೊಗೆ ಇಡೀ ಭೂಮಂಡಲ ತುಂಬುತ್ತದೆ. ಆವಾಗ ಪಾರ್ವತಿ ಪರಶುವನ್ನು ಎಚ್ಚರಿಸ್ತಾಳೆ, ಭೂಮಂಡಲ ಹೊಗೆ ಆಗಿದೆ ಯಾಕೆ ಇಲ್ಲ, ಆ ಋಷಿಯ ಒಂದು ತಪಸ್ಸು ಹಿಂಗದ, ಅಂಧಕಾಸುರನ ತಪಸ್ಸು, ಅದಕ್ಕೋಸ್ಕರ ನಾವು ವರ ಕೊಡಬೇಕಾಗ್ಯದ ಅಂಥೇಳಿ ಹೇಳಿದ ಮೇಲೆ ಪರಶುವ ಏನು ಮಾಡ್ತಾನಂತಂದ್ರೆ ಆ ಅಂಧಕಾಸುರನ ಪ್ರಕಟ ಆಗಿ ಹೇಳ್ತಾನೆ, ನಿನಗೇನು ಇಚ್ಛಾ ಅದ, ಏನು ವರ ಬೇಕು ಅಂದಾಗ ಅವ್ರು ಹೇಳ್ತಾನೆ, ನನ್ನ ಮುಂದೆ ಯಾರೇ ವ್ಯಕ್ತಿ ನಿಂತರೂ ಕೂಡ ಅವರು ಸೋತು ಹೋಗಬೇಕು ಅಂತೇಳಿ ಅಂತ ವರ ಕೊಡು ಅಂತ ಹೇಳ್ತಾನೆ. ಪರಶುವ ಗೋಲಾಶಂಕರ್ ತಥಾಸ್ತು ಅಂದ್ಬಿಡ್ತಾನೆ. ಆಮೇಲೆ ಯುದ್ಧ, ಅವನು ಎಲ್ಲ ಕಡೆ ಯುದ್ಧ ಮಾಡಿ ಅಧರ್ಮದಿಂದ ನಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ಅವನ ಉಪಟಳ ಬಹಳ ತೊಂದರೆ ಆಗ್ತದೆ. ಆಮೇಲೆ ಪರಶುವ ಏನು ಮಾಡ್ತಾನಂದ್ರೆ ಬಂದು ಸಾಕ್ಷಾತ್ ತಾನೇ ಸ್ವಯಂಭೂ ಪ್ರಕಟ ಆಗಿ ಅವನನ್ನು ತ್ರಿಶೂಲದಿಂದ ಸಾಯಿಸಿಬಿಡ್ತಾನೆ. ಆ ತ್ರಿಶೂಲದ ರಕ್ತ ಏನಿರ್ತದೆ ಭೂಮಂಡಲದ ಎಲ್ಲಿ ಹೋದರೂ ಅದು ಶಮನ ಆಗಂಗಿಲ್ಲ. ಆಮೇಲೆ ಪರಶುವ ಏನು ಮಾಡ್ತಾನಂತಂದ್ರೆ ಈ ನರ್ಮದಾ ತಟಾಕಕ್ಕೆ ಬಂದು ಅಲ್ಲಿ ತನ್ನ ತ್ರಿಶೂಲವನ್ನು ಹತ್ತಾನ. ಆ ಎದ್ದಿದ ಮೇಲೆ ಪೂರ್ಣ ರಕ್ತ ಸ್ವಚ್ಛ ಆಗ್ತದೆ. ಆ ಏನು ತ್ರಿಶೂಲವನ್ನು ಎದ್ದಿದಂಥ ನರ್ಮದಾ ಸ್ಥಳದ ಪಕ್ಕದಲ್ಲಿ ಆ ತ್ರಿಶೂಲವನ್ನು ನೆಡ್ತಾನ. ಅದು ಗಂಗೆಯ ಉಕ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆವಾಗ ಅಲ್ಲಿ ಈ ಈಶ್ವರವನ್ನು ಪ್ರಾರಂಭ ಮಾಡಿದರು. ಇದಕ್ಕೆ ಶೂಲಪಾಣೇಶ್ವರ ಅಂಥೇಳಿ ಇದಕ್ಕೆ ಪ್ರಸಿದ್ಧಿ ಅದ. ಇಲ್ಲೇ ಇದ್ರ ಪಕ್ಕಕ್ಕೇ ಮಾರ್ಕಂಡೇಯ ಋಷಿಗಳ ತಪಸ್ಸು ಮಾಡಿದಂಥ ಗುಹೆ ಅದ. ಇದ್ರ ಪಕ್ಕದಲ್ಲಿರುವಂತಹ ದೊಡ್ಡ ಗುಡ್ಡ ಅದ. ಅಲ್ಲಿ ಭೃಗು ಮಹರ್ಷಿಗಳು ತಪಸ್ಸು ಮಾಡಿದ್ರಿಂದ ಅದಕ್ಕೆ ಭೃಗು ಪರ್ವತ ಅಂತ ಕರೀತಾರೆ. ಈ ಶೂಲಪಾಣೇಶ್ವರದ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಎಂತಹ ಘನಘೋರ ಪಾಪವನ್ನು ಮಾಡಿದರೂ ಕೂಡ ಈ ಪರಶಿವನ ದರ್ಶನ ಮಾತ್ರದಿಂದ ಸಾಕು ಅವ ಎಲ್ಲ ಪಾಪಗಳು ನಾಶ ಆಗ್ತದೆ. ಮತ್ತು ಸಂಪೂರ್ಣ ಶಿವನೇ ಸ್ವತಃ ಬಂದು ಇಲ್ಲಿ ವಿರಾಜಮಾನಾಗಿ ಪರ್ವತ ಇರೋದ್ರಿಂದ ಇಲ್ಲಿ ಸ್ವಯಂ ಶಿವನೇ ಇಲ್ಲಿ ವಿರಾಜಮಾನಾಗ್ಯಾನ ಅಂಥೇಳಿ ಇಲ್ಲಿ ಪಕ್ಕಕ್ಕೆ ಇನ್ನೊಂದು ಈಶ್ವರ, ಅದಕ್ಕೆ ಬ್ರಹ್ಮಲಿಂಗೇಶ್ವರ ಅಂತಾರೆ. ಅದು ಸ್ವತಃ ಬ್ರಹ್ಮದೇವರು ಸ್ಥಾಪನೆ ಮಾಡಿದಂಥದ್ದು. ಈ ನರ್ಮದಾ ಪರಿಕ್ರಮಣದಲ್ಲಿ ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ಇವತ್ತು ಸ್ಥಳ ನಮಗೆ ದರ್ಶನ ಆಯಿತು. ಈ ಪರಶಿವನಿಗೆ ನಾವು ಇವತ್ತು ನೀರು ಹಾಕಿ ನಾವು ನಮಸ್ಕಾರವನ್ನು ಮಾಡಿದ್ವಿ. ಬಹಳ ವಿಶೇಷತೆ ಆದ. ನರ್ಮದೇ ಹರ ನರ್ಮದೇ ಹರ.